ಕರ್ನಾಟಕದ ನಿವಾಸಿಗಳು ಕೆಲವರು ಮಿಡ್ಲ್ ಈಸ್ಟಲ್ಲಿ ಟ್ರಾನ್ಸಿಟಲ್ಲಿ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಅವರು ಸ್ವಲ್ಪ ಆತಂಕದಲ್ಲಿದ್ದಾರೆ. ನಾವು ಹೇಗೆ ಮರಳುವುದು ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ಅವರೆಲ್ಲರಿಗೂ ಕೂಡ ನಾನು ಸರ್ಕಾರದ ಪರವಾಗಿ ಆತಂಕಕ್ಕೆ ಒಳಗಾಗಬೇಕಾದಂಥ ಅವಶ್ಯಕತೆ ಇಲ್ಲ ಎಂದು ವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡಲಿಕ್ಕೆ ಬಯಸ್ತೇನೆ. ನಮ್ಮದು ಅವರಿಗೆ ಸ್ಪಂದನೆ ಮಾಡಲಿಕ್ಕೆ ಶನಿವಾರ ರಾತ್ರಿಯಿಂದನೇ ನಾವು ಹೆಲ್ಪ್ ಲೈನನ್ನು ಚಾಲನೆ ಮಾಡಿದ್ದೇವೆ. ಈಗಾಗಲೇ ಸುಮಾರು 109 ಅಲ್ಲಿ ಸಿಲುಕಿಕೊಂಡಿರ್ತಕ್ಕಂಥವರು ನಮ್ಮ ಹೆಲ್ಪ್ ಲೈನ್ಗೆ ಕರೆಯನ್ನು ಮಾಡಿ ಅವ್ರದ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. 109 ನಿನ್ನೆಯೂ ಸಹ ನಾವು ಮುಖ್ಯಮಂತ್ರಿಗಳು ನಿನ್ನೆ ಬೆಳಿಗ್ಗೆ ಸೂಚನೆ ಕೊಟ್ಟ ನಂತರ ಮತ್ತಷ್ಟು ಜಾಗೃತರಾಗಿ ನಮ್ಮ ವಿಪತ್ತು ನಿರ್ವಹಣೆ ಪ್ರಧಾನ ಕಾರ್ಯದರ್ಶಿಗಳು ಆಯುಕ್ತರಿಂದ ಹಿಡಿದು ನಮ್ಮಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ಅಂತ ಇದೆ, SCOC, ಅವರು ಶನಿವಾರ ರಾತ್ರಿಯಿಂದನೇ ನಾವು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗೂ ಭಾರತ ಸರ್ಕಾರದ ಜೊತೆಗೆ ಅಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರ ಜೊತೆಗೆ ಪ್ರತಿನಿತ್ಯ ಸಂಪರ್ಕವನ್ನು ಇಟ್ಕೊಂಡು ಯಾವ ಜನ ನಮ್ಮವರು ಸಿಕ್ಕಾಕೊಂಡಿದ್ದಾರೆ ಭಾರತ ಸರ್ಕಾರದ ಮುಖಾಂತರ ಅವರನ್ನು ತಲುಪುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ದೆಹಲಿಯಲ್ಲಿ ಇರ್ತಕ್ಕಂಥ ನಮ್ಮ ರೆಸಿಡೆಂಟ್ ಕಮಿಷನರ್ ಅವರು ಸಹ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ದೆಹಲಿ ಜೊತೆಗೆ ಪ್ರತಿನಿತ್ಯ ಸಂಪರ್ಕದಲ್ಲಿ ಇಟ್ಕೊಂಡು ಅವರು ದೆಹಲಿಯಿಂದ ನಮ್ಮ ಕರ್ನಾಟಕದ ನಿವಾಸಿಗಳ ರಕ್ಷಣೆಗೆ ಅವರು ಕೋಆರ್ಡಿನೇಷನ್ ಅನ್ನು ಮಾಡ್ತಾ ಇದ್ದಾರೆ. ಈಗ 3 ವಿಷಯಗಳಲ್ಲಿ ಸ್ವಲ್ಪ ಕರೆ ಮಾಡಿದಂಥವರು ನಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಬಹುಶಃ 3 ವಿಷಯದಲ್ಲಿ ಸ್ವಲ್ಪ ಆತಂಕ ಇರಬಹುದು ಅವರಿಗೆ. ಒಂದನೇದು, ಎಲ್ಲರೂ ಕೇಳ್ತಾ ಇರ್ತಕ್ಕಂಥದ್ದು, ನಮಗೆ ಅಲ್ಲಿಂದ ವಾಪಸ್ಸು ಕರ್ನಾಟಕಕ್ಕೆ ಬರೋದಕ್ಕೆ ವಿಶೇಷ ವಿಮಾನ ಆಗಲಿ ಅಥವಾ ಬೇರೆ ಮುಖಾಂತರ ಆಗಲಿ ಅವರ ವಾಪಸ್ಸು ಪ್ರವಾಸದ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದರೆ ನಮ್ಮನ್ನು ರೆಸ್ಕ್ಯೂ ಫ್ಲೈಟ್ಸು ಅಥವಾ ಸ್ಪೆಷಲ್ ಫ್ಲೈಟ್ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇದನ್ನು ನಾವು ಕೇಂದ್ರ ಸರ್ಕಾರದ ಜೊತೆಗೆ ಅವರನ್ನು ಕೇಳಿದ್ದೇವೆ. ಕೇಂದ್ರ ಸರ್ಕಾರದವರು ಅಲ್ಲಿ ಸದ್ಯಕ್ಕೆ ಏರ್ ಟ್ರಾಫಿಕ್ ಅಲೌಡ್ ಇಲ್ಲದೆ ಇರೋದ್ರಿಂದ, ನಿಷೇಧ ಮಾಡಿರೋದ್ರಿಂದ ಯಾವುದೇ ವಿಮಾನ ಅಲ್ಲಿ ಈಗ ಹಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಸಂದರ್ಭದಲ್ಲಿ ರೆಗ್ಯುಲರ್ ಫ್ಲೈಟ್ ಆಗಲಿ ವಿಶೇಷ ವಿಮಾನ ಆಗಲಿ ಸದ್ಯಕ್ಕೆ ಅಲ್ಲಿಂದ ಹೊರಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಏರ್ ಟ್ರಾಫಿಕ್ ಕ್ಲಿಯರ್ ಆದ ಕೂಡಲೇ ಏರ್ ಟ್ರಾಫಿಕ್ಕು ಸದ್ಯಕ್ಕೆ ಏನು ನಿಷೇಧವಾಗಿದೆ ಆ ನಿಷೇಧವನ್ನು ತೆರವು ಮಾಡಿ ವಿಮಾನ ಹಾರಾಟಕ್ಕೆ ಅವಕಾಶ ಆದ ಕೂಡಲೇ ಕೇಂದ್ರ ಸರ್ಕಾರದವರು ವಿಶೇಷ ವಿಮಾನ ಆಗಲಿ ಅಥವಾ ರೆಗ್ಯುಲರ್ ಫ್ಲೈಟ್ಸ್ ಏನಿದಾವೆ ಏರ್ಲೈನ್ಸ್ ಅವುಗಳ ಮುಖಾಂತರ ವಾಪಸ್ಸು ಪ್ರಯಾಣಕ್ಕೆ ವ್ಯವಸ್ಥೆ ಮಾಡುವಂಥ ವಿಚಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಸೊ ಆದರೆ ಅವೆಲ್ಲವೂ ಸಾಧ್ಯ ಯಾವಾಗ ಅಂದರೆ ಸದ್ಯಕ್ಕೆ ವಿಮಾನಯಾನ ಏನು ನಿಷೇಧ ಆಗಿದೆ ಆ ನಿಷೇಧ ತೆರವುಗೊಂಡ ಕೂಡಲೇ ರಿಟರ್ನ್ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು. ಸೊ ಅಲ್ಲಿಯವರೆಗೆ ಶಾಂತವಾಗಿ ಇರಬೇಕು ಅಂತ ನಾನು ಮನವಿ ಮಾಡಿದ್ದೇನೆ. ರಿಟರ್ನ್ ಬಗ್ಗೆ ಕೇಳ್ತಾ ಇರತಕ್ಕಂಥದ್ದು. ಎರಡನೇದು, ಕೆಲವರು ಅಲ್ಲಿ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದು ಮುಂದೆ ನಮ್ಮ ಕರ್ನಾಟಕಕ್ಕೆ ಬರುವಂಥ ವಿಮಾನ ಅಲ್ಲಿಂದ ಟೇಕ್ ಆಫ್ ಆಗದೆ ಮಧ್ಯದಲ್ಲಿ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಾಕೊಂಡಿದ್ದೇವೆ ಅನ್ನುವಂಥದ್ದು ಎರಡನೇ ಸಮಸ್ಯೆ. ಅವರಿಗೆ ಪರಿಹಾರ ಏನಂದರೆ, ನಮ್ಮಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ನಾವು ಈಗಾಗಲೇ ಆಕ್ಟಿವೇಟ್ ಮಾಡಿದ್ದೇವೆ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರು 08022340676 ಅಥವಾ 22253707 ಕೊಡ್ತೇನೆ ನಿಮಗೆ.
22340676 ಅಥವಾ 22253707 ಇವೆರಡು ನಂಬರ್ಗೆ ಫೋನ್ ಮಾಡಬಹುದು. ಇದು ನಮ್ಮ ಹೆಲ್ಪ್ಲೈನ್ ಸಹಾಯವಾಣಿ ಕೇಂದ್ರ. ಯಾರಾದರೂ ಏರ್ಪೋರ್ಟ್ ಅಲ್ಲಿ ನಾವು ಮಧ್ಯದಲ್ಲಿ ಬಂದು ಸಿಕ್ಕಾಕೊಂಡಿದ್ದೇವೆ ಅಂದ್ರೆ ಬಹುಶಃ ದುಬೈ ಏರ್ಪೋರ್ಟ್ ನಲ್ಲಿ ಇದ್ದಾರೆ ಅಥವಾ ಬಹರೀನ್ ಏರ್ಪೋರ್ಟ್ ನಲ್ಲಿ ಇದ್ದಾರೆ. ಇಲ್ಲಿವರೆಗೂ ನಮಗೆ ಜಾಸ್ತಿ ಕರೆಗಳು ಬಂದಿರೋದು ಈ ಎರಡು ಏರ್ಪೋರ್ಟ್ ಇಂದಾನೆ. ಆ ಏರ್ಪೋರ್ಟ್ ನಲ್ಲಿ ಸಿಕ್ಕಾಕೊಂಡಿದ್ದೇವೆ. ಇಲ್ಲಿಗೆ ಕನೆಕ್ಟಿಂಗ್ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇಲ್ಲ. ಏರ್ಪೋರ್ಟ್ ನಲ್ಲಿ ಸೌಲಭ್ಯ ಇಲ್ಲ. ಆದ್ರೆ ನಮಗೆ ಹೊರಗಡೆ ಹೋಗ್ಲಿಕ್ಕೆ ವೀಸಾನೂ ಕೂಡ ಇಲ್ಲ. ಈ ಸಮಸ್ಯೆ ಇದ್ದಲ್ಲಿ ನಮಗೆ ಈ ಕಾಲ್ ಸೆಂಟರ್ಗೆ ಫೋನ್ ಮಾಡಿದ್ರೆ ನಾವು ಈ ಮಾಹಿತಿಯನ್ನ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಗವರ್ಮೆಂಟ್ ಆಫ್ ಇಂಡಿಯಾದವ್ರಿಗೆ ಕೊಟ್ಟು ಅವರಿಂದ ಲೋಕಲ್ ಎಂಬಸಿಗೆ ಕಳಿಸ್ಕೊಟ್ಟು ಲೋಕಲ್ ಎಂಬಸಿಯವರ ಕಡೆಯಿಂದ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಲೋಕಲ್ ವೀಸಾ ಸಿಗೋದಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿದ್ದೇವೆ. ಸೊ ಇನ್ನೊಂದು ಬಾರಿ ರಿಪೀಟ್ ಮಾಡೋದಾದ್ರೆ ಈ ಮಾಹಿತಿಯನ್ನ ನಾವು ಯಾರು ಎಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದನ್ನ ಗವರ್ಮೆಂಟ್ ಆಫ್ ಇಂಡಿಯಾಗೆ ಕೊಟ್ಟು ಅವರು ಲೋಕಲ್ ಎಂಬಸಿಗೆ ತಲುಪಿಸಿ ಲೋಕಲ್ ಎಂಬಸಿನವರು ಆ ಸ್ಟ್ಯಾಂಡರ್ಡ್ ಇರುವಂತಹ ಪ್ರವಾಸಿಗರನ್ನ ಸಂಪರ್ಕ ಮಾಡಿ ಅವರಿಗೆ ಲೋಕಲ್ ಅಲ್ಲಿ ವೀಸಾ ಕೊಟ್ಟು ಏರ್ಪೋರ್ಟ್ ಇಂದ ಹೊರಗಡೆ ಬರಲಿಕ್ಕೆ ಸಹಾಯವನ್ನ ಮಾಡ್ತಾರೆ, ಸಪೋರ್ಟ್ ಅನ್ನು ಕೊಡ್ತಾರೆ. ಇದು ಎಲ್ಲ ಲೋಕಲ್ ಎಂಬಸಿಗಳಿಗೆ ನಾವು ಸೂಚನೆಯನ್ನ ಭಾರತ ಸರ್ಕಾರದವರು ಕೊಟ್ಟಿದ್ದಾರೆ. ಅದಲ್ಲದೆ ನಾವು ನಿಮ್ಮ ಜೊತೆಗೆ ಆ ಎಲ್ಲಾ ದೇಶಗಳದ್ದು ಲೋಕಲ್ ಎಂಬಸಿ ಕಾಂಟ್ಯಾಕ್ಟ್ ನಂಬರ್ಸ್ ಅನ್ನು ಕೂಡ ತಮ್ಮ ಮುಖಾಂತರ ಹಂಚಿಕೊಳ್ತಾ ಇದ್ದೇನೆ. ಇಸ್ರೇಲು, ಇರಾನು, ಸೌದಿ ಅರೇಬಿಯಾ, UAE, ಕತಾರ್, ಬಹರೀನ್, ಜೋರ್ಡಾನ್, ಒಮಾನ್, ಇರಾಕ್, ಕುವೈತ್, ಪ್ಯಾಲೆಸ್ಟೈನ್ ಇಷ್ಟೂ ದೇಶಗಳಲ್ಲಿ ನಮ್ಮ ಎಂಬಸಿ ನಂಬರ್ಸ್ ಅನ್ನ ತಮಗೆ ಕೊಡ್ತೇವೆ. ಸೊ ಅಲ್ಲಿ ಯಾರಾದರೂ ಸಿಕ್ಕಾಕೊಂಡಿದ್ರೆ ದಯವಿಟ್ಟು ನೇರವಾಗಿ ಸ್ಥಳೀಯ ಎಂಬಸಿಯನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಮಗೆ ಕರೆ ಕೊಟ್ರೆ ನಾವು ಗವರ್ಮೆಂಟ್ ಆಫ್ ಇಂಡಿಯಾ ಮುಖಾಂತರ ಅವ್ರಿಗೆ ಮಾಹಿತಿ ಕಳಿಸ್ಕೊಡ್ತೇವೆ. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಅಲ್ಲಿನ ಎಂಬಸಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ವೀಸಾಗೆ ಟ್ರಾನ್ಸಿಟ್ ವೀಸಾಗೆ ಅರೇಂಜ್ ಮಾಡ್ತಾರೆ ಅಥವಾ ಬೇರೆ ಲೋಕಲ್ ಸಪೋರ್ಟ್ ಅನ್ನ ಕೊಡಬೇಕು ಅಂತ ಅವರಿಗೆ ಭಾರತ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಇದು ಅಲ್ಲದೆ ಕೇಂದ್ರ ಸರ್ಕಾರದ್ದು ಸಾರಥಿ ಸಹಾಯ ಅಂತ ಒಂದು ವೆಬ್ ಪೋರ್ಟಲ್ ಇದೆ, ಅಲ್ಲೂ ಕೂಡ ನೇರವಾಗಿ ಸಂಪರ್ಕ ಮಾಡಬಹುದು. ಸೊ 3 ವಿಧಾನ ಇದೆ. ಒಂದು ನಮ್ಮ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ನಮ್ಮ ಹೆಲ್ಪ್ಲೈನ್ಗೆ ಫೋನ್ ಮಾಡಬಹುದು. ನಾವು ಅದನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಅಲ್ಲಿಂದ ಎಂಬಸಿಗೆ ಕೊಡಿಸ್ತೇವೆ. ಅಥವಾ ನೇರವಾಗಿ ಲೋಕಲ್ ಎಂಬಸಿಗೆ ಸಂಪರ್ಕ ಮಾಡಬಹುದು. ಅಥವಾ ಕೇಂದ್ರ ಸರ್ಕಾರದ ಸಹಾಯವಾಣಿ ಆನ್ಲೈನ್ ಅಲ್ಲಿ ಸಾರಥಿ ಸಹಾಯ ಅಂತ ಇದೆ, ಅದಕ್ಕೂ ಕೂಡ ಸಂಪರ್ಕ ಮಾಡಬಹುದು.